ಮತ್ತು ಇದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ನಾನು ಹೇಳಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿ ತನ್ನ ಅಸ್ತಿತ್ವವನ್ನು ಕಳ್ಕೊತಾ ಇದೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಮತ್ತು ಗ್ಯಾರಂಟಿ ಅನ್ನುವಂಥ ಯೋಜನೆ ಮುಖಾಂತರ ಇವತ್ತು ಅಲ್ಲಿ ಇದ್ದಂಥ ಶಾಸಕರಿರ್ಬೋದು ಮತ್ತೊಬ್ಬರಿಗಿರ್ಬೋದು ಯಾವುದೇ ಕ್ಷೇತ್ರದ ಯಾವುದೇ ಒಂದು ವಿಶೇಷವಾದಂಥ ಅನುದಾನ ಕೊಡದಾರಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿದಾಗಿದೆ. ಯಾವುದೇ ಅನುದಾನ ಕೊಡ್ಲಿಕ್ಕಾಗಿಲ್ಲ, ಹೊಸ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮತ್ತು ಹಿಂದಿನ ಬಿಲ್ಗಳನ್ನು ತುಂಬಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲವೂ ಸ್ಥಗಿತ ಆದಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ, ಇವತ್ತು ರಾಜ್ಯದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಸರ್ಕಾರದಿಂದ, ನಾವು ನಿರಾಶರಾಗಿದ್ದೇವೆ ಅಂತೇಳಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರೇ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಎಲ್ಲಿವರೆಗೆ ಮೊನ್ನೆ ಗುಬ್ಬಿಯ ಕಾಂಗ್ರೆಸ್ ಶಾಸಕರು ಏನು ಹೇಳ್ತಾರೆ, ಅವರು ಇಲ್ಲ ಇಲೆಕ್ಷನ್ ಆದಮೇಲೆ ಲೋಕಸಭಾ ಚುನಾವಣೆ ಆದಮೇಲೆ ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ದೇ ಲಾಸ್ಟ್ ದ ಕಾನ್ಫಿಡೆನ್ಸ್ ಇನ್ ಇಲೆಕ್ಷನ್, ದೇ ಲಾಸ್ಟ್ ದ ಕಾನ್ಫಿಡೆನ್ಸ್. ಈಗಾಗಲೇ ಅವರ ಸೋಲಿನ ಒಂದು ಹೆದರಿಕೆ ಪ್ರಾರಂಭ ಆಗಿದೆ. ಅದರ ಲಕ್ಷಣಗಳು ಕಾಂಗ್ರೆಸ್ ಶಾಸಕರ ಹೇಳಿಕೆಗಳಿಂದಲೇ ಬರ್ತಾ ಇದ್ದಾವೆ. ಈ ರೀತಿಯಾದಂಥ ಇನ್ ಫೈಟಿಂಗು ಕಾಂಗ್ರೆಸ್ಸಲ್ಲಿದೆ. ಮತ್ತು ನನಗೆ ಏನಿದೆ, ನನಗಿರುವಂಥ ಮಾಹಿತಿ ಪ್ರಕಾರ ಈ ಲೋಕಸಭಾ ಚುನಾವಣೆ ಆದಮೇಲೆ ಈ ಒಂದು ಸರ್ಕಾರ ಯಾವ ರೀತಿ ಕುಸಿದು ಬಿಡುತ್ತೆ ಹೇಳಲಿಕ್ಕೆ ಬರುವಂಥ ಪರಿಸ್ಥಿತಿ. ಯಾಕಂದರೆ ಅವರ ಶಾಸಕರೇ ಬಂಡಾಯ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಇವತ್ತು ಕಾಂಗ್ರೆಸ್ ಅವ್ರಿಗೆ ನಾವು ಒಂದು ಕೇಳ್ತೀನಿ, ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದರು, ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ರ್ಯಾಲಿ ಮಾಡಿದರು. ನಾನು ಕೇಳ್ತೀನಿ, ಕೇಸರಿ ಶಾಲನ್ನು ಹಾಕೊಳ್ಳೋ ಮುಖಾಂತರ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ಸಿನ ಕಲ್ಚರ್ ಎಂದೂ ಬದಲಾವಣೆ ಆಗೋದಿಲ್ಲ, ಇದನ್ನು ತಿಳ್ಕೊರಿ. ಜನ ಕೇಸರಿ ಶಾಲೆ ಹಾಕಿದ ತಕ್ಷಣವೇ ಜನ ನಿಮ್ಗೆ ಮರಳಾಗೋದಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ. ಇವತ್ತು ಕೇಸರಿ ಶಾಲೆ ಹಾಕೊಳ್ಳೋದು ಒಂದು ಕಡೆ, ಹಿಂದೆ ಕುಮಾರಸ್ವಾಮಿಯವರು ನಮ್ಮ ಕೂಡ ಅಲಯನ್ಸ್ ಆದಮೇಲೆ ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲೆ ಹಾಕಿದ್ದನ್ನೇ ಕಾಂಗ್ರೆಸ್ ಅವರು ಟೀಕೆ ಮಾಡಿದ್ರು. ಹಾಗಾದ್ರೆ ನೀವು ಮನೆ ಕೇಸರಿ ಶಾಲೆ ಹಾಕೊಂಡಿರಲ್ಲ, ಮನಸ್ಥಿತಿ ಬದಲಾವಣೆ, ಅಲ್ಪಸಂಖ್ಯಾತರ ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ಮದು ಅದನ್ನು ಹೇಳಿ. ಅಲ್ಲಿ ಮೊನ್ನೆ ರಾಜ್ಯಸಭಾ ಇಲೆಕ್ಷನ್ ಆಯಿತು, ಅಲ್ಲೊಬ್ಬರು ಹೊಸದಾಗಿ ಇಲೆಕ್ಟ್ ಆದಮೇಲೆ ಅವ್ರ ಅಕ್ಕಪಕ್ಕದಲ್ಲಿ ಇದ್ದಂಥವ್ರು ಏನು ಘೋಷಣೆ ಮಾಡಿದ್ರು, ಪಾಕಿಸ್ತಾನ್ ಜಿಂದಾಬಾದ್. ಆ ಮನಸ್ಥಿತಿ ಇದೆ ಅಲ್ಲ ನಿಮ್ಮದು ಕಾಂಗ್ರೆಸ್ನವ್ರದ್ದು, ಅದು ಎಂದಾದರೂ ಬದಲಾವಣೆ, ಕೇಸರಿ ಶಾಲೆ ಹಾಕಿದ ತಕ್ಷಣ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನ? ಜನ ನಿಮ್ಮನ್ನು ನಂಬುದಿಲ್ಲ. ಮತ್ತು ನಾವೊಂದು ಇಲ್ಲಿಗೆ ಸ್ಪಷ್ಟವಾಗಿ ಕೇಳಬಯಸಿದೆ ಕಾಂಗ್ರೆಸ್ ಅವ್ರಿಗೆ, ಏನಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ನಾವು ತೊಗೊಂಬಂದ್ವಿ, ಗೋಹತ್ಯೆ ನಿಷೇಧ ಕಾನೂನು. ಮತ್ತು ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತೊಗೊಂಬಂದ್ವಿ. ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಭಾಳ ದೊಡ್ಡ ಧ್ವನಿಯಲ್ಲಿ ಹೇಳಿದರು, ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಂತೀವಿ, ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಂತೀವಿ. ಹಾಗತ್ತೆ ಅವತ್ತು ತೆಗೆದುಕೊಳ್ತಾ ಹೇಳಿದಂಥವ್ರು ಯಾಕೆ? ನಾ ಇವತ್ತು ಕೇಳ್ತೀನಿ, ಇಲ್ಲಿದ್ದಂಥ ಸಚಿವರಿಗಾಗಲಿ, ಕಾಂಗ್ರೆಸ್ಸಿನ ನಾಯಕರಿಗೆ, ಸಿದ್ದರಾಮಯ್ಯರಿಗೆ, ಡಿ.ಕೆ. ಶಿವಕುಮಾರ್ ನಾ ಕೇಳಬಯಸಿದ್ರೆ, ಈ ಎರಡೂ ಕಾನೂನು ಬಗ್ಗೆ, BJP ತಂದಂಥ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು? ಸ್ಪಷ್ಟವಾಗಿ ಇದನ್ನು ಹೇಳಿ. ಅದನ್ನು ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನು ಮುಂದುವರಿಸ್ತಿರೋ ಅಥವಾ ತೆಗೆದು ಹಾಕ್ತಿರೋ, ಹಿಂದೆ ಪಡ್ಕೊಂತೀರಿ. ಇದೊಂದು ಸ್ಪಷ್ಟೀಕರಣ ಕೊಟ್ಟರೆ ನಿಮ್ಮ ಸ್ಟ್ಯಾಂಡ್ ಅನ್ನೋದು ಗುರ್ತಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.